ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಪ್ರೀತಿ ಸಹೋದರರೇ, ನಮ್ಮ ಮಕ್ಕಳ ಅವಸ್ಥೆಯೊಮ್ಮೆ ನೋಡಿ, ಬಹಳ ದುಃಖವಾಗ್ತಾ ಇದೆ. ಶಾಲೆಗೆ ಮದ್ರಸಕ್ಕೆ ಅಂತ ಹೇಳಿ ಹೋಗುವ ನಮ್ಮ ಮಕ್ಕಳು, ಇಲ್ಲಿ ಒಬ್ಬಳು ವಿದ್ಯಾರ್ಥಿ ಉಸ್ತಾದರ ಬಳಿ ಹೇಳಿದ ಈ ಒಂದು ಮಾತು ನೋಡಿ. ಉಸ್ತಾದರ ಬಳಿ ಬಂದು ಆ ವಿದ್ಯಾರ್ಥಿ ಹೇಳಿದ್ದು, ಉಸ್ತಾದ್ ಪ್ಲೀಸ್ ದಯವಿಟ್ಟು ಈ ವಿಷಯವನ್ನು ನಮ್ಮ ಮನೆಯಲ್ಲಿ ಹೇಳಬೇಡಿ. ಒಂದು ವೇಳೆ ಹೆತ್ತವರಿಗೆ ಇದು ಗೊತ್ತಾದರೆ ನನ್ನ ಜೀವವೇ ಹೋಗುತ್ತದೆ. ನಾನು ಅದೇ ಕ್ಷಣ ನೇಣು ಹಾಕಿಕೊಂಡು ಸತ್ತು ಹೋಗುತ್ತೇನೆ. 10ನೇ ತರಗತಿಯ ಮುಗ್ಧ ವಿದ್ಯಾರ್ಥಿನಿಯೊಬ್ಬಳು ತನ್ನದೇ ಉಸ್ತಾದರ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾ ಆಡಿದ ಈ ಮಾತುಗಳು ಇಡೀ ಸಮಾಜದ ಕಣ್ಣು ತೆರೆಸುವಂತಿವೆ. ಹೊರಗಣ್ಣಿಗೆ ಅತ್ಯಂತ ಸಂಸ್ಕಾರವತೆಯಂತೆ ಕಾಣುವ, ಮುಖಕ್ಕೆ ಬುರ್ಕಾ ಧರಿಸಿ ಪ್ರತಿದಿನ ಮದ್ರಸಾ ಟ್ಯೂಷನ್ಗೆ ಹೋಗುತ್ತಿದ್ದ ಹುಡುಗಿಯೊಬ್ಬಳು ಶಾಲೆಯ ರಜದಿನವಾಗಿದ್ದರಿಂದ ಟ್ಯೂಷನ್ ಸೆಂಟರ್ನಲ್ಲಿ ತರಗತಿಗಳು ಸ್ವಲ್ಪ ಬೇಗನೆ ಮುಗಿದಿದ್ದವು ಮತ್ತು ಆ ಟ್ಯೂಷನ್ ಸೆಂಟರ್ ನಡೆಸುತ್ತಿದ್ದ ಉಸ್ತಾದ್ ಕೂಡ ತಮ್ಮ ಕೆಲಸ ಮುಗಿಸಿ ಹೊರಡಲು ಸಿದ್ಧರಾಗುತ್ತಿದ್ದರು. ಅಷ್ಟರಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದ ಮಹಿಳೆಯೊಬ್ಬರು ಉಸ್ತಾದರ ಬಳಿ ಬಂದು ಆತಂಕದಿಂದ, ಉಸ್ತಾದ್, ಆ ಕಡೆ ಒಂದು ಪಾಳು ಬಿದ್ದ ಆಳು ಕಾಲಿಲ್ಲದ ಹಳೆಯ ಮನೆ ಇದೆಯಲ್ಲ, ಅಲ್ಲಿ ನಿಮ್ಮ ಟ್ಯೂಷನ್ ಮದ್ರಸಾಗೆ ಕ್ಲಾಸ್ಗೆ ಬರುವ 10ನೇ ತರಗತಿ ಹುಡುಗಿ ಒಬ್ಬಳು ತುಂಬ ಹೊತ್ತಿನಿಂದ ನಿಂತಿದ್ದಾಳೆ. ನೋಡಲು ಏನೋ ಅಸ್ವಾಭಾವಿಕವಾಗಿ ಕಾಣುತ್ತಿದೆ, ಸ್ವಲ್ಪ ಗಮನಿಸಿ ಎಂದು ಹೇಳಿ ಹೋಗುತ್ತಾರೆ. ಉಸ್ತಾದ್ ತಕ್ಷಣ ಆ ಕಡೆ ನಡೆದುಕೊಂಡು ಹೋದಾಗ ಉಸ್ತಾದ್ ಬರುತ್ತಿರುವುದನ್ನು ಕಂಡ ಆ ಹುಡುಗಿ ಗಾಬರಿಯಿಂದ ಅಲ್ಲಿಂದ ಓಡಲು ಶುರು ಮಾಡ್ತಾಳೆ. ಉಸ್ತಾದ್ ಬಿಡದೆ ಆಕೆಯನ್ನು ಬೆನ್ನಟ್ಟಿ ಹೋಗಿ ತಡೆದು ನಿಲ್ಲಿಸಿ ಗದರಿಸಿದಾಗ ಆಕೆ ಮೊದಲು ಏನೂ ಇಲ್ಲ ಎಂದು ಅತ್ತರು ಕೊನೆಗೆ ಕಟು ಸತ್ಯವನ್ನು ಬಾಯ್ಬಿಡುತ್ತಾ ತನ್ನ ಗೆಳತಿಗಾಗಿ ಅಲ್ಲಿ ಕಾವಲು ನಿಂತಿರುವುದಾಗಿ ಹಾಗೂ ಆಕೆಯ ಗೆಳತಿ ಆ ಪಾಳು ಬಿದ್ದ ಮನೆಯ ಒಳಗಡೆ ತನ್ನ ಪ್ರಿಯಕನೊಂದಿಗೆ ಇರುವುದಾಗಿ ಆಘಾತಕಾರಿ ವಿಷಯ ತಿಳಿಸುತ್ತಾಳೆ. ಉಸ್ತಾದ್ ಸೀದಾ ಆ ಪಾಳು ಬಿದ್ದ ಮನೆಯೊಳಗೆ ಹೆಜ್ಜೆ ಇಟ್ಟಾಗ ಅಲ್ಲಿ ಕಂಡ ದೃಶ್ಯ ಅವರ ಎದೆಯನ್ನು ನಡುಗಿಸುತ್ತದೆ. ಯಾಕೆಂದರೆ ಸಮಾಜದ ಮುಂದೆ ಅತ್ಯಂತ ಶಿಸ್ತಿನಿಂದ ಇರುತ್ತಿದ್ದ ಆ ಹುಡುಗಿ ಅಲ್ಲಿ ಬೆತ್ತಲೆಯಾಗಿ ಮಲಗಿದ್ದಳು. ಉಸ್ತಾದರು ನೋಡಿದ ತಕ್ಷಣ ಓಡಿ ಬಂದು ಅವಳು ಕಾಲಿಗೆ ಬಿದ್ದು ರೋಧಿಸಲು ಶುರು ಮಾಡ್ತಾಳೆ. ಇತ್ತ ಆಕೆಯ ಪ್ರಿಯಕ ಮಾತ್ರ ಉಸ್ತಾದರ ಎದುರೇ ಉದ್ದಾಟತನದಿಂದ ಮಾತನಾಡಿ ಜಾರಿಕೊಳ್ಳಲು ಯತ್ನಿಸುತ್ತಾನೆ. ಪ್ರಿಯ ವೀಕ್ಷಕರೇ, ನಾವಿಲ್ಲಿ ಅತ್ಯಂತ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ ಹೊಂದಿದೆ. ಈ ಘಟನೆಯ ನಂತರ ಉಸ್ತಾದ್ ದೊಡ್ಡದೊಂದು ಧರ್ಮ ಸಂಕಟಕ್ಕೆ ಎದುರಾಗುತ್ತದೆ. ಯಾಕಂದರೆ ಇಂದಿನ ದಿನಗಳಲ್ಲಿ ನಾವು ಮಕ್ಕಳನ್ನು ಕೇವಲ ಅವರ ಬಾಹ್ಯ ವೇಷಭೂಷಣಗಳಿಂದ ಅಲೆಯುತ್ತಿದ್ದೇವೆ, ಆದರೆ ಒಳಗಣ್ಣಿನಿಂದ ಅವರ ಮಾನಸಿಕ ಸ್ಥಿತಿಯನ್ನು ಗಮನಿಸಲು ಸಂಪೂರ್ಣವಾಗಿ ಸೋಲುತ್ತಿದ್ದೇವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ 8ನೇ 10ನೇ 9ನೇ ತರಗತಿಯ ಹದಿಹರೆಯದ ಹೆಣ್ಣು ಮಕ್ಕಳು ನಾವು ಸಿಂಗಲ್ ಆಗಿ ಇರಬಾರದು, ಯಾರೊಂದಿಗಾದರೂ ರಿಲೇಷನ್ನಲ್ಲಿ ಇರಬೇಕು ಎಂಬ ಅತ್ಯಂತ ಭೀಕರವಾದ ಮತ್ತು ಹುಚ್ಚು ಟ್ರೆಂಡಿಗೆ ಬಲಿಯಾಗುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಪ್ರೀತಿಯ ಹೆಸರಿನಲ್ಲಿ ಇಂತಹ ಕೌಮಾರ್ಯಾವಸ್ಥೆಯ ಆಕರ್ಷಣೆಗೆ ಒಳಗಾಗಿ ತಪ್ಪು ಒಪ್ಪುಗಳ ಅರಿವಿಲ್ಲದೆ ತಮ್ಮದೇ ಆದ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಹಂಚಿಕೊಂಡು ಕೊನೆಗೆ ಬ್ಲ್ಯಾಕ್ ಮೇಲ್ ಜಾಲದಲ್ಲಿ ಸಿಲುಕಿ ತಮ್ಮ ಅಮೂಲ್ಯವಾದ ಜೀವನವನ್ನೇ ಸಾರ್ವಜನಿಕವಾಗಿ ಹರಾಜು ಹಾಕಿಕೊಳ್ಳುತ್ತಿರುವ ನೂರಾರು ನೈಜ ಪ್ರಕರಣಗಳು ದಿನನಿತ್ಯ ನಮ್ಮ ಕಣ್ಣೆದುರು ವರದಿಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಪೋಷಕರಾದ ನಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು ಸಾಧ್ಯವೇ ಇಲ್ಲ.
ನಮ್ಮ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರಾ, ಟ್ಯೂಷನ್ಗೆ ಸರಿಯಾಗಿ ಹೋಗಿ ಬರುತ್ತಿದ್ದಾರಾ, ಮೊಬೈಲ್ನಲ್ಲಿ ಯಾರೊಂದಿಗೆ ಮಾತನಾಡುತ್ತಿದ್ದಾರೆ ಎಂಬುದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಆದರೆ ನೆನಪಿಡಿ, ಇಂತಹ ತಪ್ಪುಗಳು ನಮ್ಮ ಗಮನಕ್ಕೆ ಬಂದಾಗ ಮಕ್ಕಳನ್ನು ಮನಬಂದಂತೆ ಹೊಡೆಯುವುದು, ಬೈಯುವುದು, ಅಲ್ಲದಿದ್ದರೆ ಒಂದು ಕೋಣೆಯಲ್ಲಿ ಕೂಡಿ ಹಾಕುವುದು ಖಂಡಿತವಾಗಿ ಶಾಶ್ವತ ಪರಿಹಾರವಲ್ಲ. ಅದು ಅವರಲ್ಲಿ ಮತ್ತಷ್ಟು ಹಠದ ಭಾವನೆಯನ್ನು ಮತ್ತು ಸಮಾಜದ ಮೇಲಿನ ದ್ವೇಷವನ್ನು ಬೆಳೆಸುತ್ತದೆ. ಬದಲಾಗಿ ತಾಯಂದಿರು ಮತ್ತು ತಂದೆಯಂದಿರು ತಮ್ಮ ಹೆಣ್ಣು ಮಕ್ಕಳೊಂದಿಗೆ ಮುಕ್ತವಾಗಿ ಮಾತನಾಡುವ, ಅವರ ಮನಸ್ಸಿನ ಗೊಂದಲಗಳನ್ನು ಆಲಿಸುವ ಅತ್ಯಂತ ಆತ್ಮೀಯ ಸ್ನೇಹಿತರಾಗಬೇಕು. ಕೌಮಾರಾವಸ್ಥೆಯಲ್ಲಿ ಉಂಟಾಗುವ ಶಾರೀರಿಕ ಮತ್ತು ಮಾನಸಿಕ ಬದಲಾವಣೆಗಳ ಬಗ್ಗೆ ಪೋಷಕರು ಮಕ್ಕಳಲ್ಲಿ ಪ್ರೀತಿಯಿಂದ ಮತ್ತು ಸರಿಯಾದ ಮಾರ್ಗದರ್ಶನ ನೀಡದಿದ್ದರೆ ಅವರು ಹೊರಗಿನ ಮೂರನೆಯ ವ್ಯಕ್ತಿಯ ಮಾತುಗಳಿಗೆ ಮರಳಾಗುವುದು ಖಂಡಿತ. ಮಕ್ಕಳಿಗೆ ತಮ್ಮ ಹೆತ್ತವರ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ಯಾವುದೇ ಕಷ್ಟ ಬಂದರೂ ನನ್ನ ಹೆತ್ತವರು ನನ್ನ ಬೆನ್ನಿಗೆ ನಿಲ್ಲುತ್ತಾರೆ ಎಂಬ ಧೈರ್ಯ ಇರಬೇಕು. ಆಗ ಮಾತ್ರ ಅವರು ಇಂತಹ ತಪ್ಪು ಹೆಜ್ಜೆ ಇಡುವ ಮುನ್ನ 100 ಬಾರಿ ಯೋಚಿಸುತ್ತಾರೆ. ಇಂತಹ ಗೊಂದಲಗಳ ಸ್ಥಿತಿಯಲ್ಲಿರುವ ಮಕ್ಕಳಿಗೆ ಸರಿಯಾದ ತಜ್ಞರಿಂದ ಕೌನ್ಸಿಲಿಂಗ್ ಕೊಡಿಸುವುದು ಇಂದಿನ ಕಾಲದ ಅತ್ಯಂತ ದೊಡ್ಡ ತುರ್ತು ಅಗತ್ಯವಾಗಿದೆ. ಪ್ರೀತಿ, ತಾಳ್ಮೆ ಮತ್ತು ಮುಕ್ತ ಸಂವಾದದಿಂದ ಮಾತ್ರ ಇಂತಹ ಕೌಮಾರಾವಸ್ಥೆಯ ತಪ್ಪುಗಳನ್ನು ತಿದ್ದಿ ನಮ್ಮ ಮಕ್ಕಳನ್ನು ಮತ್ತು ಅವರ ಭವಿಷ್ಯವನ್ನು ಉತ್ತಮ ಹಾದಿಯತ್ತ ಮುನ್ನಡೆಸಲು ಸಾಧ್ಯ. ಪ್ರೀತಿಯ ಸಹೋದರರೇ, ಇಲ್ಲದಿದ್ದರೆ ಪ್ರತಿಯೊಂದು ಕುಟುಂಬವು ಕಣ್ಣೀರಿನ ಸಾಗರದಲ್ಲಿ ಮುಳುಗಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ನೈಜ ಘಟನೆ ನಮಗೆ ನೀಡುತ್ತಿದೆ. ಪ್ರೀತಿಯ ಸಹೋದರರೇ, ನಮ್ಮ ಮಕ್ಕಳನ್ನು ಅಲ್ಲಾಹು ಕಾಪಾಡಲಿ. ಯಾವಾಗಲೂ ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕು. ಕಾರಣ ನಮ್ಮ ಪ್ರೀತಿಯ ಮಕ್ಕಳು ಮೂರನೆಯವನೊಟ್ಟಿಗೆ ಸಂಬಂಧ ಬೆಳೆಸಿ ತನ್ನ ಇಜ್ಜತ್ತನ್ನು ನಷ್ಟಗೊಳಿಸಿದರೆ ಮತ್ತೆ ನಾವು ಜೀವಂತ ಇದ್ದು ಹೆಣವಾಗಿ ಬದುಕಬೇಕಾಗುತ್ತದೆ. ಅಲ್ಲಾಹು ನಮ್ಮ ಮಕ್ಕಳನ್ನು ಕಾಪಾಡಲಿ. ಯಾವಾಗಲೂ ನಮ್ಮ ಮಕ್ಕಳಿಗೆ ಬೇಕಾಗಿ ನಾವು ಪ್ರಾರ್ಥಿಸಬೇಕು. ಅಲ್ಲಾಹು ನಮ್ಮ ಮಕ್ಕಳ ಸ್ವಭಾವವನ್ನು ಒಳ್ಳೆಯದು ಮಾಡಲಿ. ನಿಮ್ಮ ಪ್ರಾರ್ಥನೆಯಲ್ಲಿ ಸದಾ ನಿಮ್ಮ ಮಕ್ಕಳಿರಬೇಕು. ಅಲ್ಲಾಹುಮ್ಮ ಬಾರಿಕ್ ಲನಾ ಫಿ ಔಲಾದಿನ ವಲಾ ತದುರ್ರುಹುಂ ವಫಿಕ್ ಲಿತ್ವಾತಿಕ ವರ್ಜುಕ್ನಾ ಬಿರ್ರುಹುಂ ಯಾ ರಬ್ಬಲ್ ಆಲಮೀನ್. ಈ ಪ್ರಾರ್ಥನಾ ಎಲ್ಲ ನಮಾಜಿನ ನಂತರವೂ ಇರಬೇಕು. ಅಲ್ಲಾಹು ನಮ್ಮ ಮಕ್ಕಳನ್ನು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.